Hello everyone, welcome back to our channel Kiran Meena's Vlogs. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಮ್ಮದು ಟ್ರಾವೆಲಿಂಗ್ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಟ್ರಾವೆಲ್ ವ್ಲಾಗ್ ಮಾಡಕತ್ತೀವಿ. ಸೊ ಯಾವುದೋ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ದೇವರ ಆಶೀರ್ವಾದ ತೊಗೊಂಡು ಹೋಗ್ಬೇಕಂತ ಸೊ ಅಲ್ಲೇ ನಮ್ಮ ಮನೆ ಕಡೆ ಹನುಮದೇವ್ರ ಗುಡಿ ಐತಿ. ಹನುಮದೇವ್ರ ಗುಡಿಗೆ ಹೋಗಿ ಜೈ ಶ್ರೀರಾಮ್ ಅನ್ಕೊಂತ ದರ್ಶನ ತೊಗೊಂಡು ನಾವು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಬೆಳಗ್ಗೆ ನಾವು 4 ಗಂಟೆಗೆ ಅಂದ್ರೆ ನಮ್ದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಹಿಂದೆ ನಾವು ಬೆಡ್ ಕೂಡ ಅರೇಂಜ್ ಮಾಡಿದ್ವಿ. ಅದ್ಯಾಗ ಆನ್ಲೈನ್ ಆರ್ಡರ್ ಕೊಟ್ಟು ತರಿಸಿದ್ವಿ. ಸೊ ಆಕಿಗೆ ಚಲೋ ಆಗಿತ್ತು ಹಿಂದೂ ಮಲ್ಕೊಳಕ್ಕೆ. ನೋಡಿರ್ಬೋದು ನೀವು ಸ್ಟಾರ್ಟಿಂಗ್ ಅನ್ನ ಅದು ವಿಡಿಯೋ ಹಾಕಿದ್ದೆ. ಆ್ಯಂಡ್ ಗುಡ್ ಮಾರ್ನಿಂಗ್ ಆಯಿತು, ಸೂರ್ಯೋದಯ ಆಯಿತು. ಸೊ ಅಲ್ಲಿಂದ ನಾವು ಎಕ್ಸಾಕ್ಟ್ ನಾಷ್ಟಾ ಟೈಮ್ಕನ್ನ ರೀಚ್ ಆಗಿದ್ದು ನಮ್ಮ ದಾವಣಗೆರೆಯಲ್ಲಿ ನಾವು ನಾಷ್ಟಾ ಮಾಡಬೇಕಂತ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟನ್ನು ಸರ್ಚ್ ಮಾಡಬೇಕಾದ್ರೆ ನಮಗೆ ಸಿಕ್ಕಿದ್ದು ಕಾಮತ್ ರೆಸ್ಟೋರೆಂಟ್ಗೆ. ಸೊ ನಾವು ಕಾಮತ್ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ನಾಷ್ಟಾ ಮಾಡಿದ್ವಿ. ನಾಷ್ಟಾ ಒಳಗೆ ನಾವು ದೋಸೆ ಮತ್ತು ಇಡ್ಲಿ ತೊಗೊಂಡಿದ್ವಿ. ಎರಡೂ ಟೇಸ್ಟಿ ಆಗಿತ್ತು. ಆ್ಯಂಡ್ ಆಂಬಿಯನ್ಸ್ ಅಂತೂ ಭಾಳ ಮಸ್ತ್ ಅನಿಸಿತು. ಇಲ್ಲಿ ಕಾಮತ್ ರೆಸ್ಟೋರೆಂಟ್ ಒಳಗೆ ನಾಷ್ಟಾ ಮಾಡಿ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಜರ್ನಿಯನ್ನು ಅಂತಲೇ ಪ್ಯಾಕಿಂಗು ಅದು ಇದು ಅಂತ ಹೇಳಿ ನಂಗೂ ನೈಟ್ ಸರಿ ನಿದ್ದೆ ಆಗಿರಲಿಲ್ಲ. ಸೊ ನಂಗೆ ನಿದ್ದೆ ಬರಾಕತ್ತಿತ್ತು, ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ನಾವು ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಮೈಸೂರು ರೀಚ್ ಆದ್ವಿ. ಮೈಸೂರು ಒಳಗೆ ನಾವು ಕಾಂಟಿನೆಂಟಲ್ ಇನ್ ಸೂಟ್ಸ್ ಅಂತ ಹೋಟೆಲ್ ಒಳಗೆ ನಾವು ರೂಮ್ ಬುಕ್ ಮಾಡಿದ್ವಿ. ಸೊ ರೂಮ್ ಒಂದು ರೌಂಡ್ ನೋಡ್ಕೊಂಡು ಬರ್ರಿ ಯಾವ ರೀತಿ ಇತ್ತಂತ ಹೇಳಿ. ನಮಗಂತೂ ಭಾಳ ಲೈಕ್ ಆಯ್ತು. ಹೋಟೆಲ್ ಆಂಬಿಯನ್ಸ್, ಸ್ಟಾಫ್ ಎಲ್ಲರೂ ಭಾಳ ಕೋಆಪ್ರೇಟಿವ್ ಆ್ಯಂಡ್ ಹೆಲ್ಪಿಂಗ್ ಅದಾರ. ಆ್ಯಂಡ್ ಕ್ಲೀನ್ಲಿನೆಸ್ಸು ಭಾಳ ಚಲೋ ಮೇಂಟೈನ್ ಮಾಡಿದಾರೆ. ಸೊ ಈ ಒಂದು ರೂಮ್ ನಮಗೆ ಇದು ಕೊಟ್ಟಿದ್ರು. ಸೊ ಇಲ್ಲಿ ಸ್ಟೇ ಇತ್ತು ಇವತ್ತು ನಮ್ದು. ಆ್ಯಂಡ್ ಮಧ್ಯಾಹ್ನ ಆಗಿರೋದ್ರಿಂದ ಅದ ನಾವು ರೆಸ್ಟೋರೆಂಟ್ ನೋಡಾಕತ್ತಿದ್ವಿ. ಊಟದ ಟೈಮ್ ಆಗಿತ್ತು, ಎಲ್ಲಿ ಹೋಗೋಣ ಊಟಕ್ಕೆ ಅಂತ ಹೇಳಿ. ಇವ್ರದ ಒಂದು ಹೋಟೆಲ್ದನ ಒಂದು ರೆಸ್ಟೋರೆಂಟ್ ಇತ್ತು ಕೆಳಗಡೆ ಅಲ್ಲೇ. ಸೊ ಅಲ್ಲಿ ದಕ್ಷಿಣ ಪಾಕ ಅಂತ ಹೇಳಿ ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲೇ ಹೋಗೋಣ ಅಂತ ವಿಚಾರ ಮಾಡಿ ಅಲ್ಲಿ ಬ್ಯಾಗ್ಸ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ನಾವು ಅಲ್ಲೇ ಕೆಳಗಡೆ ದಕ್ಷಿಣ ಪಾಕ ಅಂತ ರೆಸ್ಟೋರೆಂಟ್ ಇತ್ತಲ್ಲ ಅಲ್ಲೇ ಊಟಕ್ಕೆ ಹೋದ್ವಿ. ಈ ಒಂದು ದಕ್ಷಿಣ ಪಾಕ ರೆಸ್ಟೋರೆಂಟ್ ಒಳಗೆ ನಾವು ಇಲ್ಲಿ ರೋಸ್ಟೆಡ್ ಪಾಪಡ, ಆಮೇಲೆ ಸ್ಟಾರ್ಟರ್ ಒಳಗೆ ಪನ್ನೀರ್ ತಿಕ್ಕಾ ಆರ್ಡರ್ ಕೊಟ್ಟಿದ್ವಿ. ಮತ್ತು ಮೇನ್ ಕೋರ್ಸ್ ಒಳಗೆ ತಂದೂರಿ ರೋಟಿ ಮತ್ತು ಮಲಾಯಿ ಕೋಫ್ತಾ ಆರ್ಡರ್ ಕೊಟ್ಟಿದ್ವಿ. ಮತ್ತು ಇಲ್ಲಿ ಪನ್ನೀರ್ ತಿಕ್ಕಾ ಚಲೋ ಅನಿಸಿತು. ನಾಟ್ ಟೂ ಸ್ಪೈಸಿ, ಮೀಡಿಯಂ ಸ್ಪೈಸಿ ಕೊಟ್ಟಿದ್ರು. ನಾವು ಅದೇನು ಸಲುವಾಗಿ ಸ್ವಲ್ಪ ಮೀಡಿಯಂ ಸ್ಪೈಸಿ ಮಾಡೋಕನ್ನ ಹೇಳಿದ್ವಿ. ಆ್ಯಂಡ್ ಅದ್ರ ಜೊತೆ ರೋಸ್ಟೆಡ್ ಪಾಪಡ ಚಲೋ ಅನಿಸಿತು. ಅದಾದ್ಮೇಲೆ ಮೇನ್ ಕೋರ್ಸ್ ಒಳಗೆ ನಾವೇನು ಮಲಾಯಿ ಕೋಫ್ತಾ ಹೇಳಿದ್ವಿ, ಬಹಳ ಸ್ವೀಟ್ ಅನಿಸಿತು ಟೇಸ್ಟ್. ಮೇನ್ ಕೋರ್ಸ್ ಆದಮೇಲೆ ರೈಸ್ ತೊಗೊಂಡು ರೈಸ್ ಊಟ ಮಾಡಿ ಅದಾದ ಕೂಡಲೇ ನೆಕ್ಸ್ಟ್ ಸ್ವಲ್ಪ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಆಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗ್ ಇನ್ನೂ ನಮಗೆ ಟೈಮ್ ಇತ್ತು. ಸೊ ಸ್ಟೇ ಇಲ್ಲೇ ಮೈಸೂರು ಒಳಗೆ ಇರೋದ್ರಿಂದ ಹಂಗೆ ಒಂದು ರೌಂಡ್ ಮೈಸೂರು ಅಡ್ಡಾಡಿ ಬರೋಣ ಅಂತ ಹೊಂಟ್ವಿ. ಆ್ಯಂಡ್ ಈಗಂತೂ ಆಲ್ಮೋಸ್ಟ್ 2 ಮಂತ್ಸ್ ಇನ್ನೂ ದಸರಾ ವೈಬ್ ಹಂಗೆ ಇರ್ತೈತಿ ನಮ್ಮ ಒಂದು ಮೈಸೂರು ಒಳಗೆ. ಸೊ ಅಲ್ಲೇ ಅರಮನೆ ಆ್ಯಂಡ್ ಅವ್ರದ್ದು ಒಂದು ದಸರಾ ವಸ್ತು ಪ್ರದರ್ಶನ ಮಳಿಗೆ ಕೂಡ ಇಟ್ಟಿದ್ರು. ಸೊ ಅದೆಲ್ಲ ಅಡ್ಡಾಡಿ ಬರೋಣ ಅಂತ ಹೊಂಟ್ವಿ. ಆ್ಯಂಡ್ ಅಲ್ಲಿ ಹೋಗೋಣ ಗೊತ್ತಾಯ್ತು ಸಂಡೇ ಒಂದ್ ದಿವಸ ಈವ್ನಿಂಗ್ ಫ್ರೀ ಲೈಟ್ ಶೋ ಇರ್ತೈತಿ ಅರಮನೆದ. ಸೊ ಒಳಗಡೆ ಹೋಗಿ ಮೈಸೂರು ಒಂದು ಲೈಟಿಂಗ್ದು ಮತ್ತು ಲೈವ್ ಮ್ಯೂಸಿಕ್ ನೋಡ್ಬೇಕಂತ ಹೋದ್ವಿ. ಬಹಳ ಅಂದ್ರೆ ಬಹಳ ಮಸ್ತ್ ಅನಿಸಿತು. 2 ಕಣ್ ಸಾಲೋದಿಲ್ಲ ನೋಡ್ಬೇಕಂದ್ರೆ. ಸೊ ಇನ್ನು 7 ಗಂಟೆ ಆಗಿತ್ತು ನಾವು ಅಲ್ಲಿ ರೀಚ್ ಆದಾಗ. ಸೊ 7:15 ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿದ್ರು. ಸೊ ಒಳಗಡೆ ಅವತ್ತು ಸಂಡೇ ಏನಿರ್ತೈತಲ್ಲ ಫ್ರೀ ಎಂಟ್ರಿ ಇರ್ತೈತಿ ಎಲ್ಲರಿಗೂ. ಸೊ ಹೋದ್ವಿ. ಅದೊಂದೆಲ್ಲ ಲೈಟಿಂಗ್ಸು ಮ್ಯೂಸಿಕ್ಕು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ.
ಮಾಡ್ಕೊಂಡ್ವಿ. ಲೈಟಿಂಗ್ಸು ಮತ್ತು ಇದನ್ನೇನೈತಲ್ಲ ಮ್ಯೂಸಿಕ್ ವಿತ್ ಮ್ಯೂಸಿಕ್ ನೋಡಕ್ಕೆ ಎರಡು ಕನ್ಸಲ್ಲೋದಿಲ್ಲ, ಅಷ್ಟು ಅದ್ಭುತ ಅನಿಸ್ತೈತಿ. ವಿ ಆರ್ ಸೋ ಲಕ್ಕಿ. ಒಂದು ನಮ್ಮ ಕರ್ನಾಟಕ ಒಳಗೆ ಈ ಥರ ಒಂದು ಅರಮನೆಯಲ್ಲಿ ಈ ಥರ ಲೈಟಿಂಗ್ಸು, ದಸರಾ ಸೆಲೆಬ್ರೇಷನು ಆ್ಯಂಡ್ ಇದನ್ನೆಲ್ಲ ನೋಡುವಂಥ ಭಾಗ್ಯ ನಮ್ದಾಗಿತ್ತು ಈ ಸಲ. ಸೊ ಅದೆಲ್ಲ ನೋಡ್ಕೊಂಡ್ವಿ. ಭಾಳ ಅಂದ್ರೆ ಭಾಳ ಚಲೋ ಅನಿಸಿತು. ನಿಮಗಾಗಿ ಈ ಒಂದು ಅರಮನೆಯ ಲೈಟಿಂಗ್ ವಿತ್ ಮ್ಯೂಸಿಕ್ ಅನ್ನ ಶೂಟ್ ಮಾಡ್ಕೊಂಡೇವಿ, ನೋಡ್ಕೊಂಡು ಬರ್ರಿ. ಅರಮನೆ ನೋಡಿಕೊಂಡು ನಮ್ಮ ರೂಮಿಗೆ ಬಂದ್ವಿ, ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಮತ್ತು ನಾವು ನೆಕ್ಸ್ಟ್ ನಮ್ಮ ಟ್ರಾವೆಲ್ ಜರ್ನಿಯನ್ನು ಕಂಟಿನ್ಯೂ ಮಾಡೋದಿತ್ತು. ಹಾಯ್ ಆಲ್, ಗುಡ್ ಮಾರ್ನಿಂಗ್. ನಿನ್ನೆದು ಲಾಗು ಇದು ಕಂಟಿನ್ಯೂ ಆಗ್ತೈತಿ, ಎಂಡ್ ಮಾಡಿರಲಿಲ್ಲ ನಾನು. ಸೊ ಮಾರ್ನಿಂಗ್ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಆನ್ ದ ವೇ ಮೈಸೂರು ಒಳಗನ ಆಶೀರ್ವಾದ್ ಗ್ರ್ಯಾಂಡ್ ಶುದ್ಧ ಶಾಕಾಹಾರಿ ರೆಸ್ಟೋರೆಂಟ್ ಸಿಗ್ತೈತಿ. ಇಲ್ಲಿ ನೋಡ್ಬೋದು ಮೆನ್ಯೂ ಎಷ್ಟೊಂದು ರೆಡಿ ಮಾಡಿಟ್ಟಾರು, ಚೀಸ್ ದೋಸೆ, ನೀರು ದೋಸೆ ಎಲ್ಲಾನು. ಸೊ ನಾವು ನಮ್ಮ ಬ್ರೇಕ್ಫಾಸ್ಟ್ ಒಳಗೆ ಬಟನ್ ಇಡ್ಲಿ ತೊಗೊಂಡಿದ್ವಿ, ಅದ್ರ ಜೊತೆ ಚಟ್ನಿ ಮತ್ತು ಸಾಂಬಾರು ಕೊಡ್ತಾರೆ. ಎಲ್ಲ ಬಟನ್ ಇಡ್ಲಿ ಮೇಲೆ ಸ್ವಲ್ಪ ಗೀ ಹಚ್ಕೊಟ್ಟಿರ್ತಾರೆ. ಆ್ಯಂಡ್ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಅದಕ್ಕೆ ನೆಕ್ಸ್ಟ್ ನಾವು ಆರ್ಡರ್ ಕೊಟ್ಟಿದ್ದು ಇಡ್ಲಿ ವಡನೂ ಚಲೋ ಇತ್ತು, ಅದ್ರ ಜೊತೆ ಚಟ್ನಿ ಸಾಂಬಾರು ಕೊಟ್ಟಿದ್ರು. ಆಮೇಲೆ ಮಂಗಳೂರು ಬನ್ಸ್ ಕೂಡ ತೊಗೊಂಡಿದ್ವಿ. ಮಂಗಳೂರು ಬನ್ಸ್ ಜೊತೆ ಸಾಗು ಮತ್ತು ಚಟ್ನಿ ಕೊಟ್ಟಿದ್ರು. ಸಾಗು ಅಂತೂ ಇಲ್ಲಿದಂತ ಫೇವ್ರೇಟ್ ಆಗಿಬಿಡ್ತು. ಅದಾದ ಕೂಡಲೇ ನಾನು ಪರ್ಸ್ನಲಿ ನೀರು ದೋಸೆ ತಿನ್ಬೇಕಂತ ಭಾಳ ಅನ್ಸಾಕತ್ತಿತ್ತು. ಸೊ ಇಲ್ಲಿ ನೀರು ದೋಸೆ ಕೂಡ ನಾನು ಆರ್ಡರ್ ಕೊಟ್ಟಿದ್ದೆ. ನೀರು ದೋಸೆ ಜೊತೆ ರೆಡ್ ಚಟ್ನಿ, ಆಮೇಲೆ ಒಂದು ಕೊಬ್ಬರಿ ಚಟ್ನಿ ಕೊಡ್ತಾರೆ, ಅದಂತೂ ಇಷ್ಟು ಮಸ್ತ್ ಇತ್ತು. ಅದು ನೀರು ದೋಸೆ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಕಾಂಬಿನೇಷನ್ ಅಂತೂ ಇಷ್ಟು ಮಸ್ತ್ ಅನ್ಸಾಕತ್ತಿತ್ತು. ಇಷ್ಟಾಗಿತ್ತು ಇವತ್ತಿನ ಲಾಗ್. ನೆಕ್ಸ್ಟ್ ನಮ್ಮ ಟ್ರಾವೆಲ್ ಲಾಗ್ ಕಂಟಿನ್ಯೂ ಆಗ್ತೈತಿ. ಸ್ಟೇ ಟ್ಯೂನ್ಡ್. ಹಿಂಗೆ ನಮ್ಮದು ವಿಡಿಯೋಸ್ 1 by 1 ನೋಡ್ಕೊತಾ ಇರಿ, ಸೊ ದ್ಯಾಟ್ ನಿಮ್ಗೆ ಕಂಟಿನ್ಯೂಷನ್ ವಿಡಿಯೋ ಸಿಗ್ತಾವು. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.